ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಕಿಲ್ಲಿಂಗ್ ಸ್ಟಾರ್ಗೆ ಮತ್ತೆ ಜೈಲ ಅಥವಾ ಬೇಲ ಅನ್ನುವಂತ ಟೆನ್ಷನ್ ಒಂದ್ ಕಡೆ. ಇವತ್ತು ಬಹಳ ನಿರ್ಣಾಯಕ ದಿನ. ನಟ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತ ಟೆನ್ಷನ್. ಬಳ್ಳಾರಿ ಜೈಲಿನಲ್ಲಿ ಡೆವಿಲ್ಗೆ ಟೆನ್ಷನ್ ನೋ ಟೆನ್ಷನ್. ಇವತ್ತು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ. ಮಧ್ಯಾಹ್ನ 12:30ಕ್ಕೆ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಈಗಾಗಲೇ ವಾದವನ್ನ ಮುಕ್ತಾಯ ಮಾಡಿದ್ದಾರೆ. ಇವತ್ತು ಪ್ರತಿವಾದವನ್ನ ಮಂಡಿಸಲಿದ್ದಾರೆ SPP ಪ್ರಸನ್ನ ಕುಮಾರ್. ಜಾಮೀನನ್ನ ಯಾವೆಲ್ಲ ಕಾರಣಗಳಿಗೆ ನೀಡಬಾರದು, ಯಾವ ಕಾರಣಗಳಿಗೆ ಜಾಮೀನೇ ಸಿಗಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು SPP ಬಹಳ ನಿರ್ಣಾಯಕವಾದಂಥ ವಾದವನ್ನ ಮಂಡಿಸಲಿದ್ದಾರೆ. ಸಾಕ್ಷ್ಯಗಳನ್ನ ಕೋರ್ಟ್ ಗಮನಕ್ಕೆ ತರಲಿದ್ದಾರೆ. SPP CV ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಆ ವಾದಕ್ಕೆ ಇವತ್ತು SPP ಕೌಂಟರ್ ನೀಡಲಿದ್ದಾರೆ. ಡಿ ಗ್ಯಾಂಗ್ಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲ ಅನ್ನೋ ಪ್ರಶ್ನೆ. ಇವತ್ತು ನಟ ದರ್ಶನ್ ಸೇರಿ 9 ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ರವಿಶಂಕರ್, ವಿನಯ್, ಪವನ್, ಪ್ರದೋಷ್, ಜಗದೀಶ್ ಅರ್ಜಿ ವಿಚಾರಣೆ ಇವತ್ತಿದೆ. 9 ಮಂದಿ, ದರ್ಶನ್ ಸೇರಿದಂತೆ 9 ಮಂದಿಯ ಅರ್ಜಿ ವಿಚಾರಣೆ ಇವತ್ತಿರೋದು. ಮತ್ತೆ ಜೈಲ ಅಥವಾ ಬೇಲ್ ಸಿಗುತ್ತಾ, ಸಿಗೋದಾದ್ರೆ ಯಾವ ಆಧಾರದ ಮೇಲೆ, ಯಾವೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ವಾದವನ್ನ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ. ಈಗಾಗಲೇ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಅದಕ್ಕೆ ಪ್ರತಿವಾದವಾಗಿ ಇವತ್ತು SPP ಕೌಂಟರ್ ಅನ್ನ ಕೂಡ ನೀಡಲಿದ್ದಾರೆ. ನಾಗೇಶ್ ಹೇಳುವಂತಹ ಪ್ರಕಾರದಲ್ಲಿ ದರ್ಶನ್ ಪಾತ್ರ ಇಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥ ವಿಚಾರಗಳನ್ನ ಒಂದಷ್ಟು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನೆಲ್ಲವನ್ನು ಕೂಡ ಈಗಾಗಲೇ ವಾದವಾಗಿ ಮಂಡಿಸಿದ್ದಾರೆ. ಅದಕ್ಕೆ ಪ್ರತಿವಾದವಾಗಿ ಒಂದಷ್ಟು ಸಾಕ್ಷ್ಯಗಳನ್ನು ನೀಡೋ ಮೂಲಕ SPP ಕೌಂಟರ್ ಅನ್ನ ಕೂಡ ಇವತ್ತು ನೀಡಲಿದ್ದಾರೆ. ಹಾಗಾಗಿ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ನಿರ್ಣಾಯಕ ದಿನ. ಆ ನಿಟ್ಟಿನಲ್ಲಿ ಇವತ್ತು ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ನೀಡೋದಾದ್ರೆ ವೆಂಕಟೇಶ್. ಅಶ್ವಿನಿ, ಏನು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಪರವಾಗಿ ಕೂಡ CV ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. 2 ದಿನಗಳ ಕಾಲ, ಶುಕ್ರವಾರ ಮತ್ತು ಶನಿವಾರ 2 ದಿನಗಳ ಕಾಲ ಏನು ಅವರು ಸುದೀರ್ಘವಾದಂಥ ವಾದವನ್ನು ಮಂಡಿಸಿದ್ರು. ಇವತ್ತಿಗೆ ವಿಚಾರಣೆಯನ್ನು ಕೂಡ ಮುಂದಿರುವಂಥದ್ದು. ಬಹುಶಃ ಇವತ್ತು ಕೂಡ ಅವರು ವಾದವನ್ನು ಮಂಡಿಸುವ ಸಾಧ್ಯತೆ ಇರುವಂಥದ್ದು. SPP ಪ್ರಸನ್ನ ಅವರು ಕೂಡ ಏನು ಸರ್ಕಾರದ ಪರವಾಗಿ ಕೂಡ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವ ಲೋಪದೋಷಗಳು ಮತ್ತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನಿದೆ ಅದರ ಬಗ್ಗೆ ಕುರಿತು ಈಗಾಗಲೇ CV ನಾಗೇಶ್ ಅವರು ಕೂಡ ವಾದವನ್ನು ಮಂಡನೆ ಮಾಡಿರುವಂಥದ್ದು. ಈಗ SPP ಪ್ರಸನ್ನ ಅವರು ಕೂಡ ವಾದ ಮಂಡನೆ ಮಾಡುವ ಸಾಧ್ಯತೆ ಇರುವಂಥದ್ದು. ಬಹುಶಃ ಇವತ್ತು ಕೂಡ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು 6 ಜನ ಏನಿದ್ದಾರೆ ಅವರ ಎಲ್ಲ ಜಾಮೀನು ಅರ್ಜಿ ಕೂಡ ವಿಚಾರಣೆ ಬರುವ ಸಾಧ್ಯತೆ ಇದೆ. ಆದರೆ ಇವತ್ತು ಏನು ಚಾರ್ಜ್ ಶೀಟ್ನ ಆಧಾರದ ಮೇಲೆ ಕೆಲವೊಂದು ಪೊಲೀಸರು ಲೋಪದೋಷ ಮಾಡಿದ್ದಾರೆ ಅಂತ ಹೇಳಿ ಏನು CV ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ರು. ಸೊ ಅದರ ಆಧಾರದ ಮೇಲೆ ಇವತ್ತು ಪ್ರತಿವಾದ ಮಾಡೋದಕ್ಕೂ ಕೂಡ ಪ್ರಸನ್ನ ಕುಮಾರ್ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ಇವತ್ತು 12:30ಕ್ಕೆ ಶುರುವಾದರೆ ಸಂಜೆ 4 ಗಂಟೆವರೆಗೂ ಕೂಡ ಈ ವಾದ ಪ್ರತಿವಾದಗಳು ನಡೆದರೂ ಕೂಡ ಅಚ್ಚರಿ ಇಲ್ಲ. ಯಾಕಂತೇಳಿದ್ರೆ 2 ದಿನಗಳ ಕಾಲ CV ನಾಗೇಶ್ ಅವರು ಸಾಕಷ್ಟು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪೊಲೀಸರ ತನಿಖೆಯಲ್ಲಿ ಆಗಿರುವಂತಹ ಲೋಪದೋಷಗಳೇನಿದೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲ. ಸೊ ಇದರಲ್ಲಿ ಅವರಿಗೆ ದರ್ಶನನ್ನು ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು, ಅವರನ್ನು ಈ ಪಾತ್ರದಲ್ಲಿ ಇಲ್ಲ ಮತ್ತು ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಕೂಡ ಇಲ್ಲ. ಹಾಗಾಗಿ ಅವರಿಗೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಏನು ಒಂದು ವಾದವನ್ನು ಮಾಡಿದರು. ಇವತ್ತು 12:30ಕ್ಕೆ ಮತ್ತೆ ವಿಚಾರಣೆ ಆರಂಭವಾಗುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. Thank you.